ಓಂ ಪ್ರಯಾಮಹಿಮ್ನಾ ಮಹಿನಾ ಆಸುಚೇಕಿತೆ ದ್ಯುಮ್ನೇಭಿರನ್ಯಾ ಅಪಸಾಮಪಸ್ತಮಾ ರಥ ಇವ ಬೃಹತಿ ವಿಧ್ವನೇ ಕೃತೋಪಸ್ತುತ್ಯಾ ಚಿಕಿತುಷಾ ಸರಸ್ವತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ಈ ವಿಡಿಯೋಲಿ ನಾವು ನೋಡೋಣ. ಬದಲಾವಣೆ ಅನ್ನುವಂಥದ್ದು ಪ್ರಕೃತಿಯ ಧರ್ಮ. ನಾವೆಲ್ಲವೂ ಕೂಡ ಹುಟ್ಟಬೇಕು, ಹುಟ್ಟಿದ ಮೇಲೆ ಬೆಳಿಬೇಕು, ಬೆಳೆದು ಅಭಿವೃದ್ಧಿ ಆಗಬೇಕು, ಇದು ಪ್ರಕೃತಿಯ ನಿಯಮ. ಹಾಗಿದ್ರೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರಭಾವ ನಡೀತಾ ಇರೋಂಥದ್ದು ನಿಮಗೆ ಗೊತ್ತಿದೆ. ನಿಮ್ಮ ಧೈರ್ಯ, ಸ್ಥೈರ್ಯ, ಶೌರ್ಯ ಸ್ಥಾನಕ್ಕೂ ಹಾಗೂ ಸುಖ ಸ್ಥಾನಕ್ಕೂ, ವಾಹನ ಸ್ಥಾನಕ್ಕೂ, ಮಾತೃಸ್ಥಾನಕ್ಕೂ ಅಧಿಪತಿಯಾದಂಥ ಶನಿ ಪಂಚಮದಲ್ಲಿ ಕೂತ್ಕೊಂಡು ಪಂಚಮ ಶನಿ ಪ್ರಭಾವದಲ್ಲಿ ಹಲವಾರು ಸ್ಟ್ರೆಸ್ಸನ್ನು ಕೊಡ್ತಾ ಇದೆ ನಿಮಗೆ ಭಗವಂತ ಶನಿ. ಹಾಗಾಗಿ ವೃಶ್ಚಿಕ ರಾಶಿಯವರು ಎಲ್ಲರೂ ಕೂಡ ಈ ಪಂಚಮ ಶನಿ ಪ್ರಭಾವ ಇರೋದ್ರಿಂದ ಪ್ರತಿ ತಿಂಗಳಿಗೊಮ್ಮೆ ತೈಲಾಭಿಷೇಕವನ್ನು ಮಾಡಿಸ್ತಾ ಇರಬೇಕು ಅಂತ ನಾನು ಪ್ರತಿ ತಿಂಗಳು ಮಾಸ ಭವಿಷ್ಯದಲ್ಲಿ ಹೇಳ್ತಾ ಇರ್ತೀನಿ. ಇವತ್ತು ಅದೇ ಹೇಳ್ತೀನಿ, ತೈಲಾಭಿಷೇಕವನ್ನು ಮಾಡಿಸ್ಬೇಕು ತಿಂಗಳಿಗೊಮ್ಮೆ. ಸ್ವಾಮಿಗೆ ಅದು ತುಂಬ ಪ್ರೀತಿ. ಹಾಗಾಗಿ ನಿಮಗೇನು ಶನಿ ದೋಷ ಪರಿಹಾರ ಆಗಲ್ಲ, ಶನಿ ಉಗ್ರತ್ವ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಅದು ಒಳ್ಳೆಯದು. ಆದರೆ ಶುಭ ಸಂತೋಷ ಏನು ಗೊತ್ತಾ, ಒಂದು ಕಡೆ ಪಂಚಮ ಶನಿ, ಇನ್ನೊಂದು ಕಡೆ ಗುರುಬಲ ಇಲ್ಲ. ಅದೇನು ಗುರುಗಳೇ ಗುರುಬಲ ಇಲ್ಲ ಅಂತ ಶುಭ ಸಂಕೇತ ಅಂತ ಇದ್ದೀರಂದರೆ, ಅಕ್ಟೋಬರ್ 18ನೇ ತಾರೀಕು ಗುರು ನಿಮ್ಮ ರಾಶಿಯಿಂದ 9ನೇ ಮನೆಗೆ ಬರ್ತಾ ಇದ್ದಾರೆ, ತಾತ್ಕಾಲಿಕವಾಗಿ ಬರ್ತಾ ಇದ್ದಾರೆ. ಅಕ್ಟೋಬರ್ 18ನೇ ತಾರೀಕಿನಿಂದ 48 ದಿನಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ತಾತ್ಕಾಲಿಕ ಗುರುಬಲ ಅನ್ನುವಂಥದ್ದು ಬರ್ತಾ ಇದೆ. ಈ ಗುರುಬಲವನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು. ಹೇಗೆ? ಒಂದು, ಅಕ್ಟೋಬರ್ ತಿಂಗಳಲ್ಲಿ ಗುರುಬಲ ಬರ್ತಾ ಇದೆ ಅಂತಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯ ಪ್ರಾರಂಭ ಆಗುತ್ತೆ. ಅದು ವಿವಾಹ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಅಥವಾ ಮನೆಗೆ ಭೂಮಿ ಪೂಜೆ ಮಾಡುವಂಥದ್ದಾಗ್ಬೋದು, ಮನೆ ಕಟ್ಟುವಂಥದ್ದಾಗ್ಬೋದು, ಒಂದು ಬೋರ್ ಹಾಕುವಂಥದ್ದಾಗ್ಬೋದು, ಅಥವಾ ಒಂದು ಭೂಮಿಯನ್ನು ಖರೀದಿ ಮಾಡುವಂಥದ್ದಾಗ್ಬೋದು. ಈ ರೀತಿಯಾಗಿ ಏನಾದರೂ ಒಂದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಅನ್ನುವಂಥದ್ದು ಆಗುತ್ತೆ. ಗುರು ನಿಮಗೆ ಫಲ ಕೊಡಬೇಕಲ್ಲ. ಆಮೇಲೆ ಈ 48 ದಿನಗಳು ಅಕ್ಟೋಬರ್ 18ರಿಂದ ಪ್ರಾರಂಭ ಆದರೆ ಈ 48 ದಿನಗಳು ನಿಮಗೆ ತುಂಬ ಪಾಸಿಟಿವ್, ಹೈ ಎನರ್ಜಿ ಇರೋದ್ರಿಂದ ಉದ್ಯೋಗದ ಬದಲಾವಣೆಗಳನ್ನು ಮಾಡಬಹುದು. ಸಂತಾನ ಅಪೇಕ್ಷಿತ ದಂಪತಿಗಳು ನಿಮ್ಮ ಪ್ರಯತ್ನವನ್ನು ನ್ಯಾಚುರಲ್ ಆಗಿ ಮಾಡಬಹುದು, ಫಲ ಭಗವಂತ ಕೊಡ್ತಾನೆ. ಧನಕ್ಕೆ ಕಾರಕನಾಗಿರ್ತಕ್ಕಂಥ ಗುರು ಆದ್ದರಿಂದ ಹಣದ ಅಡಚಣೆಗಳು ದೂರ ಆಗಿ ಸಾಲಬಾಧೆ ಅನ್ನುವಂಥದ್ದು ಕಡಿಮೆ ಆಗುವಂತಹ ಸಂದರ್ಭಗಳು. ಹಾಗೆ ಗುರು 9ನೇ ಮನೆಗೆ ಬಂದಾಗ ಭಾಗ್ಯಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಸುಮ್ಮನೆ ಬರ್ತಿಲ್ಲ ಗುರು, ಎಕ್ಸಾಲ್ಟೆಡ್ ಪೊಸಿಷನ್ ಗುರುಗಲ್ಲಿ 9ನೇ ಮನೆಯಲ್ಲಿ ಉಚ್ಚಸ್ಥಾನ, ಔಟ್ ಆಫ್ 100ಗೆ 100% ಬಲಿಷ್ಠವಾದಂಥ ಸ್ಥಾನ ಅದು. ಇಮ್ಯಾಜಿನ್ ಮಾಡಿ ನೋಡಿ 48 ದಿನ ಹೇಗಿರುತ್ತೆ. ಇದೊಂದು ಟ್ರೈಲರ್ ನಿಮಗೆ. ಹಾಗಾಗಿ 48 ದಿನ ಆದಮೇಲೆ ಮತ್ತೆ ಗುರುಬಲ ಹೊಟ್ಟೋಗುತ್ತೆ. ಆದರೆ ಬರೋ ವರ್ಷ 2026 ಮೇ ಕಳೆದ ನಂತರ ನಿಮಗೆ ಗುರುಬಲ ಬರುತ್ತೆ ನೋಡಿ. ಒಂದು ವರ್ಷನೂ ಭಾಗ್ಯದಲ್ಲಿ ಗುರು, ಉಚ್ಚಸ್ಥಾನ, ಎಕ್ಸಾಲ್ಟೆಡ್ ಪೊಸಿಷನ್, ಅದ್ಭುತವಾದ ಸುಯೋಗ. ಸಾಲ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಎಷ್ಟಿದೆಯೋ ಬರೋ ವರ್ಷ 2026 ಮೇ ನಂತರ ಒಂದು ವರ್ಷದಲ್ಲಿ ನೀವು ತೀರಿಸೇ ಬಿಡ್ತೀರಾ. ಆನಂದವಾಗಿಬಿಡ್ತೀರಾ, ಶಾಂತವಾಗಿಬಿಡ್ತೀರಾ, ನೆಮ್ಮದಿ ಆಗಿಬಿಡ್ತೀರಾ. ಗುರುಗಳೇ ನಾನು ನಿದ್ದೆನೇ ಬರ್ತಲ್ಲ ಗುರುಗಳೇ, ಬರೀ 4 ಅವರ್ ಮಲಗ್ತೀನಿ, 5 ಅವರ್ ಮಲಗ್ತೀನಿ, 3 ಅವರ್ ಮಲಗ್ತೀನಿ ಅನ್ನುವಂಥವ್ರು 8 ಗಂಟೆ ಕುಂಭಕರ್ಣನ ನಿದ್ದೆ ಮಾಡುವಷ್ಟು ಯೋಗವನ್ನು ಭಗವಂತ ಕೊಡ್ತಾನೆ. ಯೋಚನೆ ಯಾರಿಗಿರಲ್ಲೋ ಅವ್ರ ನಿದ್ರೆ ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಇದೆಯಲ್ಲ ಆಡಭಾಷೆ, ಸಂತೆಯಲ್ಲಿದ್ದರೂ ನಿದ್ದೆ ಬರುತ್ತೆ ಅಂತ. ಹಾಗೆ ನಿಮಗೆ ಭಗವಂತ ಗುರು ಕೊಡ್ತಾನೆ. ಯುಟಿಲೈಸ್ ಮಾಡ್ಕೊಳ್ಳಿ. ಅಕ್ಟೋಬರ್ 18 ನಂತರ ಉದ್ಯೋಗದ ಬದಲಾವಣೆ, ವ್ಯಾಪಾರ ಹೊಸದಾಗಿ ನಿಮಗೆ ನೂತನ ಬ್ರಾಂಚಸ್ ಏನನ್ನು ಓಪನ್ ಮಾಡಬೇಕು, ಎಕ್ಸ್ಪ್ಯಾನ್ಷನ್ ಮಾಡಬೇಕು ಬಿಸ್ನೆಸ್ಸು, ಈ ಥರದ್ದು ಏನಿದ್ರು ಯುಟಿಲೈಸ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಗುರು ನಿಮಗೆ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಈ 4 ಕೊಡುವಂಥವನು. ಕುಟುಂಬದಲ್ಲಿ ಕ್ಷೇಮ ಕೊಡ್ತಾನೆ, ಹಣವನ್ನು ಕೊಡ್ತಾನೆ, ವಿದ್ಯೆಯನ್ನು ಹೆಚ್ಚಿಸ್ತಾನೆ, ಜೊತೆಗೆ ನಿಮ್ಮ ಮಾತಿಗೆ ಬಲ ಕೊಡ್ತಾನೆ,
ಪೂರ್ವ ಪುಣ್ಯ ಆಕ್ಟಿವೇಟ್ ಆಗುತ್ತೆ, ಆಸ್ತಿ ವ್ಯಾಜ್ಯಗಳು ದೂರ ಆಗುತ್ತೆ, ಅಣ್ಣ ತಮ್ಮಂದರ ಒಂದು ದ್ವೇಷ ದೂರ ಆಗುತ್ತೆ, ಒಂದು ಸಂತೋಷ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಯಿಂದ 6 ಮತ್ತು ರಾಶಿಗೆ ಅಧಿಪತಿಯಾದಂಥ ಕುಜ 12ನೇ ಮನೆಯಲ್ಲಿದ್ದಾರೆ, ವ್ಯಯಸ್ಥಾನದಲ್ಲಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ಅಕ್ಟೋಬರ್ 18 ಒಳಗೆ ಸ್ವಲ್ಪ ಸಾಲ ಆಗುತ್ತೆ. 18 ನಂತರ ತೀರಿಸ್ತೀರ, ಆದರೆ ಅಕ್ಟೋಬರ್ 18 ಒಳಗೆ ಸ್ವಲ್ಪ ಸಾಲ ಆಗುತ್ತೆ ನಿಮಗೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ, ಅನಾರೋಗ್ಯ ಕಾಡುತ್ತೆ, ಹೊಸ ಹೊಸ ಶತ್ರುಗಳು ಉತ್ಪತ್ತಿ ಆಗ್ತಾರೆ, ಅಥವಾ ಇರುವಂಥವರೇ ನಿಮ್ಮ ಮೇಲೆ ಹೆಚ್ಚು ಹೊಟ್ಟೆ ಕಿಚ್ಚು ಪಟ್ಟುಕೊತಾರೆ. ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಹೊಟ್ಟೆ ಕಿಚ್ಚಿನ ಪ್ರಭಾವ ನಿಮಗಲ್ಲ, ನಿಮ್ಮ ಮೇಲೆ ಬೇರೆಯವರಿಗೆ. ತನ್ಮೂಲಕ ಏನಾಗುತ್ತೆ, ನಿಮ್ಮ ಎನರ್ಜಿ ಕಡಿಮೆ ಆಗುತ್ತೆ. ತಲೆಗೆ ಹಾಕ್ಕೋಬೇಡಿ, ಯಾರು ಏನಾದರೂ ಅಂದ್ಕೊಳ್ಳಿ, ನೀವು ಕಷ್ಟದಲ್ಲಿದ್ದಾಗಲೂ ಯಾರು ನಿಮ್ಗೆ 1 ರೂಪಾಯಿ ಸಹಾಯ ಮಾಡಲ್ಲ. ಸುಖವಾಗಿರ್ತೀರಾ, ಬರ್ತಾರೆ ಎಲ್ಲರೂ ನನಗೆ 1 ರೂಪಾಯಿ ಕೊಡು ಅಂತ, ಆಯ್ತಾ? ಹಾಗಾಗಿ ನೀವೇನಾದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅದಂತೂ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ. ಯಾವುದಕ್ಕೂ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ವೃಶ್ಚಿಕ ರಾಶಿಯವರು ಹೇಳ್ಕೋಬೇಕು ಅಥವಾ ಕೇಳಬೇಕು. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ತುಂಬಾ ಉತ್ತಮ, ನಿಮಗೆ ತುಂಬ ಇಂಪಾರ್ಟೆಂಟ್. ಡೇ 1ಇಂದನೇ ಹೇಳ್ಕೊಳ್ಳಿ, ಅಂದರೆ ಅಕ್ಟೋಬರ್ 1 ಹೇಳ್ಕೊಳ್ಳಿ ಇದನ್ನು. ರಾಶಿಯಿಂದ 10ನೇ ಮನೆ ಅಧಿಪತಿ ಅಂತ ಸೂರ್ಯ, ಅವರು ನಿಮಗೆ ಲಾಭಸ್ಥಾನದಲ್ಲಿರ್ತಾರೆ 17ನೇ ತಾರೀಕುವರೆಗೂ. 17ನೇ ತಾರೀಕು ನಷ್ಟ ಸ್ಥಾನ, ನೀಚ ಸ್ಥಾನಕ್ಕೆ ಬರ್ತಾರೆ. ಆದರೂ ಸಹ 1 ದಿನ ಮಾತ್ರ ಎಫೆಕ್ಟು, ನೆಕ್ಸ್ಟ್ ಡೇನೇ ಗುರುಬಲ ಬರೋದ್ರಿಂದ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಬಿಡ್ತಾರೆ ಗುರುಗಳು. ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮಾಡಬೇಕಾದ್ರೆ ಸಾಲ ಜಾಸ್ತಿ ಮಾಡಬೇಡಿ, ಅಗತ್ಯಕ್ಕೆ ತಕ್ಕಂತೆ ಸಾಲ ಮಾಡಿ. ರೋಗಗಳು ಬರುವಂಥ ಸೂಚನೆಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಶತ್ರುಗಳು ಏನೇ ಅಂದ್ಕೊಂಡ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಕೇಳಿ. ಸೂರ್ಯ ನೀಚನಾಗ್ತಾನೆ, ನೀಚನಾದರೂ ಪರವಾಗಿಲ್ಲ, ನಿಮಗೇನು ಸ್ಟ್ರೆಸ್ ಇಲ್ಲ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಬುಧ ನಿಮಗೆ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಶುಕ್ರ. ಇನ್ನು ಬುಧ ಅಷ್ಟಮಾಧಿಪತಿ ಹಾಗೂ ಲಾಭಾಧಿಪತಿ. ಇವರಿಬ್ಬರಲ್ಲಿ ಒಂದು ಸಣ್ಣ ಆಟ ಆಗುತ್ತೆ, ಒಳ್ಳೆ ಕ್ರೀಡೆ ಆಗುತ್ತೆ. ಹೇಗೆ ಅಂತಂದರೆ 2ನೇ ತಾರೀಕು ಬುಧ ಬಂದು ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬಂದುಬಿಡ್ತಾರೆ, ಮಿತ್ರನ ಮನೆಗೆ. ವ್ಯಯಸ್ಥಾನಕ್ಕೆ ಬಂದರು ಮಿತ್ರನ ಮನೆ. 9ನೇ ತಾರೀಕು ಶುಕ್ರ ಶತ್ರುವಿನ ಮನೆಯಿಂದ ನೀಚ ಸ್ಥಾನಕ್ಕೆ ಬರ್ತಾರೆ. ಆದರೆ ಇಲ್ಲೊಂದು ನ್ಯಾಚುರಲ್ ಫಿನೋಮಿನಾ ಆಗುತ್ತೆ. ಏನಪ್ಪ ಅಂದರೆ, ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ ಇದ್ದು 9ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೂ ಪರಿವರ್ತನಾ ಯೋಗ ಅನ್ನುವಂಥದ್ದು ಅಪ್ಲೈ ಆಗುತ್ತೆ. ತನ್ಮೂಲಕ ವೃಶ್ಚಿಕ ರಾಶಿಯವರಿಗೆ ಲಾಭಾಧಿಪತಿ ಲಾಭಸ್ಥಾನದಲ್ಲಿ, ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ ವ್ಯಯದಲ್ಲಿ. ಮಾಳವ್ಯ ಯೋಗ ಮತ್ತು ಭದ್ರ ಯೋಗ. 9ನೇ ತಾರೀಕಿಂದ ಅಕ್ಟೋಬರ್ 9ನೇ ತಾರೀಕಿಂದ ಅಕ್ಟೋಬರ್ 23ನೇ ತಾರೀಕಿನವರೆಗೂ ನೂತನ ವ್ಯಾಪಾರ ಮಾಡುವಂಥವ್ರಿಗೆ ಅದೃಷ್ಟದ ಸಮಯ. ವೃಶ್ಚಿಕ ರಾಶಿಯವರಿಗೆ ಹೊಸ ಹೊಸ ಪ್ರಾಜೆಕ್ಟ್ಸನ್ನು ನೀವು ತಗೊಳ್ಳಬಹುದು. ಆಮೇಲೆ ಏನಾದರೂ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಸನ್ನು ಮಾಡ್ಬೋದು. ವ್ಯಾಪಾರದಲ್ಲಿ ನೆಕ್ಸ್ಟ್ ಲೆವೆಲನ್ನು ರೀಚ್ ಮಾಡ್ಬೋದು. ವೆಹಿಕಲ್ಸು ತಗೊಳ್ಳೋಂಥವ್ರಿಗೆ ಅದ್ಭುತವಾದ ಅವಕಾಶ. ವೆಹಿಕಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡೋರಿಗೆ ತುಂಬ ಲಾಭದಾಯಕ. ವಾಹನವನ್ನು ಓಡಿಸುವಂತಹ ಚಾಲಕರು ಹಾಗೂ ಮಾಲೀಕರಿಗೂ ಕೂಡ ಉತ್ತಮವಾದ ಸಂಪಾದನೆ. ಡ್ರೈವಿಂಗ್ ಸ್ಕೂಲ್ ಆಗ್ಬೋದು, ಟ್ರಾವೆಲ್ ಏಜೆನ್ಸಿ ಆಗ್ಬೋದು, ನಾನು ಕಾರ್ ಮಾತ್ರ ಹೇಳ್ತಿಲ್ಲ, ಲಾರಿ ಆಗ್ಬೋದು, ಬಸ್ ಆಗ್ಬೋದು, ಈವನ್ ನಾನು ನಿಮಗೆ ಫ್ಲೈಟಿಂದ ಹಿಡಿದು ಹೆಲಿಕಾಪ್ಟರ್ವರೆಗೂ ಪ್ರತಿಯೊಂದು ಕೂಡ ವಾಹನಕ್ಕೆ ಅಂಡರಲ್ಲಿ ಬರುತ್ತೆ. ಅದೆಲ್ಲ ನಿಮಗೆ ಉತ್ತೇಜನ ಕೊಡುತ್ತೆ. ನಟ ನಟಿಯರಿಗೆ, ಕಲೆಯನ್ನು ಪ್ರಚೋದನೆ ಮಾಡುವಂಥವರಿಗೆ, ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ ದಿಗ್ವಿಜಯ ಪ್ರಾಪ್ತಿ ಆಗುತ್ತೆ. ಇನ್ನು ಬುಧ ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದರೆ, ಲಾಭಸ್ಥಾನಾಧಿಪತಿ ಲಾಭಸ್ಥಾನದಲ್ಲಿದ್ದರೆ 11th ಹೌಸ್ ಲಾರ್ಡ್ ಈಸ್ ಇನ್ 11th ಹೌಸ್. ಅವರು ಅದೃಷ್ಟವನ್ನು ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ವ್ಯಾಪಾರವನ್ನು ಕೊಟ್ಟು, ಬುದ್ಧಿಯನ್ನು ಕೊಟ್ಟು ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾರೆ. ಅಲ್ಲಿಗೆ ಸ್ಟ್ರಾಂಗ್ ಆದರೆ ಈ ಮಧ್ಯೆ ನಿಮಗೆ ಅಕ್ಟೋಬರ್ 1ನೇ ತಾರೀಕು ಆಯುಧ ಪೂಜೆ ಮಹಾನವಮಿ ಇದೆ. ಅಕ್ಟೋಬರ್ 2 ವಿಜಯದಶಮಿ ಇದೆ. ಅಕ್ಟೋಬರ್ 9ನೇ ತಾರೀಕು ಹಾಸನಾಂಬ ದೇವಸ್ಥಾನ ಬಾಗಿಲು ತೆಗೆಯುವಂಥ ದಿನ. ಅಕ್ಟೋಬರ್ 23ನೇ ತಾರೀಕು ಹಾಸನಾಂಬ ದೇವಸ್ಥಾನ ಬಾಗಿಲು ಹಾಕುವ ದಿನ. ಈ ಮಧ್ಯಕಾಲದಲ್ಲಿ ಹಾಸನಾಂಬ ದರ್ಶನ ಮಾಡಿ, ತ್ರಿಶಕ್ತಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ದರ್ಶನ ಮಾಡಿ ಭಾಳ ಒಳ್ಳೆಯದು. ಜನರಲೈಸ್ ಆಗಿ ನೋಡೋದಾದರೆ ಏನಿದೆ ಹಾಗಾದರೆ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ? ತೃಪ್ತಿದಾಯಕವಾಗಿರುತ್ತೆ. ಪ್ರಭಾವಿ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಒಳ್ಳೆ ಜೋರಾಗಿರೋರು ಪರಿಚಯ ಆಗ್ತಾರೆ. ನಿಮ್ಮ ಜೀವನದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳುವುದರ ಜೊತೆಗೆ ಅದೃಷ್ಟವು ನಿಮ್ಮದಾಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ.
ನಿರ್ಧಾರವನ್ನು ತೆಗೆದುಕೊಳ್ಳಿ, ಒಳ್ಳೆ ಡಿಸಿಷನ್ ತಗೊಳ್ಳಿ, ಅದು ನಿಮ್ಗೆ ಚೆನ್ನಾಗಾಗುತ್ತೆ. ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಶೇರ್ ವ್ಯವಹಾರದಲ್ಲಿ ಅತ್ಯಂತ ಶ್ರೇಷ್ಠ ಫಲ. ಇನ್ನು ವಾಹನ ಕೊಳ್ಳುವಂಥವ್ರಿಗೆ ತುಂಬ ಒಳ್ಳೆಯ ಫಲ ಇದೆ. ವಿದ್ಯಾರ್ಥಿಗಳಿಗೆ ಶುಭವಾದಂಥ ಮಾಸ. ಗ್ರಾಹಕರಿಗೂ ಕೂಡ ಶುಭ ಫಲ, ವರ್ತಕರಿಗೆ ಮಾತ್ರ ಅಲ್ಲ, ಗ್ರಾಹಕರಿಗೂ ಕೂಡ ಶುಭ ಫಲ. ಕುಟುಂಬದ ಜನರೊಂದಿಗೆ ಒಳ್ಳೆ ವ್ಯಾಮೋಹ ಹೆಚ್ಚಾಗುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ, ಸಂತಸದ ವಾತಾವರಣ. ಹೊಸ ವಸ್ತು, ಮನೆ, ಭೂಮಿ ಖರೀದಿ ಮಾಡುವಂಥ ಆಲೋಚನೆ ಇದ್ದರೆ ಪ್ರಯತ್ನ ಶುರು ಮಾಡಿಬಿಡಿ. ಆರೋಗ್ಯವು ಸುಧಾರಿಸುತ್ತೆ. ಅಧಿಕ ಧನಲಾಭ. ರೈತರಿಗೆ ಅತ್ಯಂತ ಶುಭ ಮಾಸ. ವ್ಯವಸಾಯದಲ್ಲಿ ಉತ್ತಮವಾದ ಫಲ. ಇವೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಹೆಚ್ಚು ಗಮನ ಕೊಡಿ. ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಬ್ಯಾಂಕ್ ವಿಚಾರ, ಹಣದ ವ್ಯವಹಾರದಲ್ಲಿ ನೀವು ಸಕ್ಸಸ್ಸನ್ನು ಹೊಂದಿಬಿಡ್ತೀರ ಈ ತಿಂಗಳು. ವಸ್ತ್ರಗಳನ್ನು ಖರೀದಿ ಮಾಡಿ ಆಡಂಬರದ ಜೀವನವನ್ನು ನೀವು ಬಯಸ್ತೀರ. ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರ ಹಾಗೂ ಮಧ್ಯವರ್ತಿಗಳಿಗೆ ಶುಭ ಮಾಸ. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ, ಒಳ್ಳೆಯ ಲಾಭ, ಒಳ್ಳೆಯ ಶಕ್ತಿ, ಚೈತನ್ಯ ಶಕ್ತಿ ನಿಮಗೆ ವೃದ್ಧಿ ಇರುತ್ತೆ. ಸಕಾರಾತ್ಮಕ ಆಲೋಚನೆಗಳಿಂದ ನೀವು ನಷ್ಟ ಆಗುವುದನ್ನು ತಡೆದು ಲಾಭಕ್ಕೆ ಮಾರ್ಪಾಟು ಮಾಡಿ ತಗೊಂಡ್ಬರ್ತೀರ. ಧರ್ಮ ಕಾರ್ಯಗಳನ್ನು ಹೆಚ್ಚು ಮಾಡ್ತೀರ. ಭಾಗ್ಯ ಬಯಸದೇನೆ ನಿಮಗೆ ಬರುತ್ತೆ ಈ ತಿಂಗಳು. ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ, ಉತ್ತಮ ಫಲ, ಅಧಿಕ ಲಾಭ. ಪೂಜಾ ವಿಚಾರದಲ್ಲಿ ಹೆಚ್ಚಿನ ಮನಸ್ಸು ನಿಮ್ಮದಾಗಿರುತ್ತೆ. ಸ್ವಲ್ಪ ನೆಗೆಟಿವ್ ಇದೆ. ಏನಪ್ಪ ಅಂದರೆ ಸ್ಥಾನ ಪಲ್ಲಟ, ಜಾಗ ಚೇಂಜ್ ಆಗುವಂಥದ್ದು, ಅದರಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು. ಒಳ್ಳೆಯ ಸಾಲ ಮಾಡ್ತೀರ. ಏನೋ ಜೂಜಾಡೋಕ್ಕೋ, ಕಾರ್ ತೊಗೊಳಕ್ಕೋ, ಅಥವಾ ಏನೋ ಇಸ್ಪೀಟ್ ಆಡೋಕ್ಕೋ ಅಲ್ಲ. ಒಂದು ಮನೆ ತೊಗೊಳಕ್ಕೋ, ಒಂದು ಭೂಮಿ ತೊಗೊಳಕ್ಕೋ, ಮಕ್ಕಳನ್ನ ಓದಿಸೋದಕ್ಕೋ, ಈ ಥರದ್ದು ಒಳ್ಳೆಯ ಸಾಲವನ್ನು ಪಡಿತೀರ. ಕೆಲವೊಂದು ವಿಷಯದಲ್ಲಿ ಅತ್ಯಂತ ಸಂತೋಷವಾಗುತ್ತೆ. ಈ ಬಂಧುಗಳು ಸಂಬಂಧಪಟ್ಟಂಥ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಬೇಸರ ಉಂಟಾಗುವ ಸಾಧ್ಯತೆಗಳು, ಇದು ನೆಗೆಟಿವ್. ಇದರ ಜೊತೆಗೆ ವೈಯಕ್ತಿಕ ವಿಚಾರಗಳು, ಪರ್ಸನಲ್ ವಿಚಾರಗಳನ್ನು ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಯಾರ ಹತ್ರನೂ. ಕೆಲಸದವ್ರ ವಿಚಾರದಲ್ಲಿ ಕೂಡ ನಿಮ್ಮ ಜಾಗ್ರತೆ ಹೆಚ್ಚು ಕಣ್ಣಿರಬೇಕು. ಕೆಲಸ ಯಾವತ್ತೂ ಕೂಡ ಪರಿಪೂರ್ಣ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ನಿಮಗೆ ಸಮಸ್ಯೆ ಆದರೆ ಒಂದು ಸ್ವಲ್ಪ ಕಾಲು ಭಾಗದ ಇಶ್ಯೂಸ್ ಆಗುತ್ತೆ. ತೊಡೆಯಿಂದ ಕಾಲು ಭಾಗದವರೆಗೂ, ಕಾಲಿನ ಬೆರಳುಗಳವರೆಗೂ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಆಮೇಲೆ ಅನವಶ್ಯಕ ಖರ್ಚುಗಳು ಬರುತ್ತೆ. ಅನವಶ್ಯಕ ಖರ್ಚುಗಳು, ಸೊ ವೇಸ್ಟ್ ಖರ್ಚು. ಮನೇಲಿ ಅಡುಗೆ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಇರುತ್ತೆ, ಹೊಟ್ಟೆ ತುಂಬಾ ತಿನ್ಬೋದು. ಅಥವಾ ಹೋಟ್ಲಿಗೆ ಹೋಗಿ ತಿನ್ನೋದು, ಪ್ರೈಸು ಜಾಸ್ತಿ, ಆರೋಗ್ಯನೂ ಹಾಳು. ಹೀಗೆಲ್ಲ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಯಾವುದೇ ಚಿಂತೆ ಇಲ್ಲ, ಏನೂ ಭಯಪಡೋ ಅವಶ್ಯಕತೆ ಇಲ್ಲ. 18ನೇ ತಾರೀಕುವರೆಗೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 18ನೇ ತಾರೀಕುವರೆಗೂ ಕೂಡ ಬೇಕಾಗಿಲ್ಲ. ಅಷ್ಟರೊಳಗೆ ನಿಮಗೆ ಪರಿವರ್ತನೆ ಬಂದು ಶುಕ್ರ ಬುಧ ಎಲ್ಲ ಆಕ್ಟಿವೇಟ್ ಆಗಿಬಿಡ್ತಾರೆ. ಅಲ್ಲಿವರೆಗೂ ಸೂರ್ಯ ಚೆನ್ನಾಗಿರ್ತಾರೆ, ಏನು ಚಿಂತೆ ಇಲ್ಲ. ಒಂದು ತೈಲಾಭಿಷೇಕ ಮಾಡಿಸಿ ವೃಶ್ಚಿಕ ರಾಶಿಯವರು, ಒಂದು ಯಾವುದೋ ಶನಿವಾರದ ದಿನ. ಇನ್ನೊಂದು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಕೇಳೋಕ್ಕೆ ಶುರು ಮಾಡಿ. ಈ ಎರಡು ನಿಮಗೆ ಬಹಳ ಉತ್ತಮವಾದ ಫಲವನ್ನು ಕೊಡುತ್ತೆ. ಅದು ಬಿಟ್ಟು ಇನ್ಯಾವುದೂ ಸಮಸ್ಯೆ ಇಲ್ಲ, ಇನ್ಯಾವುದೂ ಪರಿಹಾರ ಬೇಕಿಲ್ಲ. ವೃಶ್ಚಿಕ ರಾಶಿಯವರು ಸಂತೋಷವಾಗಿರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.